ಸ್ವಾಗತ. ನೀವು ಏನಾದರೂ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರೆ, ಕೈಯಲ್ಲಿ ಹಣ ಇಲ್ಲ, ಸಾಲವು ಹೆಚ್ಚಾಗ್ತಾ ಇದೆ ಅಂತ ಬಹಳಷ್ಟು ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ರೆ, ನಿಮಗೆ ಇದೊಂದು ಪರಿಹಾರ ಬಹಳ ಸಹಕಾರಿಯಾಗ್ತದೆ. ಇದಕ್ಕಾಗಿ ನೀವು ಯಾವುದೇ ರೀತಿಯ ಹಣವನ್ನು ಕೂಡ ಖರ್ಚು ಮಾಡುವ ಅವಶ್ಯಕತೆಯೇ ಇಲ್ಲ. ಕೇವಲ ನಾವು ಹೇಳುವ ಈ ಸಂಖ್ಯೆಗಳನ್ನು ಬರೆದು ಬಚ್ಚಿಟ್ರೆ ಸಾಕು, ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಇಂದಿನ ವಿಷಯಕ್ಕೆ ಬರೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಲು ನಮಗೆ ಬೆಂಬಲ ನೀಡಿ. ವೀಕ್ಷಕರೇ, ಸಾಲ ಹೇಗೆ ತೀರಿಸಬೇಕು? ಸಾಲ ತೀರಿಸೋದಕ್ಕೆ 42 ದಿನಗಳ ಪವರ್ಫುಲ್ ರೆಮಿಡಿಯನ್ನು ನಾನು ನಿಮ್ಗೆ ಹೇಳ್ತೇನೆ. ಇದನ್ನು ನೀವು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮೆಲ್ಲ ಸಾಲ ತೀರಿ ಜೀವನದಲ್ಲಿ ಅಭಿವೃದ್ಧಿ ಕೂಡ ಆಗ್ತದೆ. ಹಾಗಾಗಿ ನಾನು ನಿಮಗೆ ಒಂದು ಪವರ್ಫುಲ್ ಮ್ಯಾಜಿಕ್ ನಂಬರನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀವು ಈ ಪರಿಹಾರ ಮಾಡಿಕೊಳ್ಳಲು ಒಂದು ಪೇಪರ್ ಮತ್ತು ಪೆನ್ನನ್ನು ತೆಗೆದುಕೊಳ್ಳ್ರಿ. ಅಲ್ಲದೆ ಈ ಪರಿಹಾರ ಮಾಡುವಾಗ ಸ್ನಾನ ಮಾಡಿ ಭಕ್ತಿಯಿಂದ ದೇವರ ಮನೆಯಲ್ಲಿ ಕುಳಿತು ನೀವು ತೆಗೆದುಕೊಂಡಂತಹ ಪೇಪರ್ ಮೇಲೆ ರೌಂಡ್ ಆದ ಸರ್ಕಲನ್ನು ಬರೆದುಕೊಳ್ಳ್ರಿ. ನಂತರ ವೀಕ್ಷಕರೇ, ಹೀಗೆ ಬರೆಯುವಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳು ಕೂಡ ನಿಮಗಿರಬಾರ್ದು. ನೀವು ಬರೆದ ವೃತ್ತದಲ್ಲಿ ನಿಮ್ಮ ಹೆಸರನ್ನ ಬರೆದುಕೊಳ್ಳ್ರಿ. ಆನಂತರ ಏನು ಮಾಡ್ರಿ ಅಂದರೆ, ನಿಮ್ಮ ಹೆಸರಿನ ಕೆಳಗಡೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಸಾಲ ಮಾಡ್ಕೊಂಡಿದ್ದೀರಲ್ಲ ಅನ್ನೋದನ್ನು ಬರ್ಕೊಳ್ರಿ. ನಂತರ ನಾವು ಹೇಳುವ ಈ ಒಂದು ಮ್ಯಾಜಿಕ್ ನಂಬರ್ಗಳನ್ನು ಬರ್ಕೊಳ್ರಿ. ಆ ಮ್ಯಾಜಿಕ್ ನಂಬರ್ ಏನಂದರೆ 3191959. ಈ ನಂಬರ್ಗಳನ್ನು ಬರ್ಕೊಡ್ರಿ. ನಂತರ ಬರೆದ ಚೀಟಿಯನ್ನೇನು ಮಾಡ್ರಿ ಅಂದ್ರೆ ದೇವರ ಮುಂದಿಟ್ಟು ಸಾಲ ಬಹು ಬೇಗ ತೀರ್ಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ. ಆಮೇಲೆ ಏನು ಮಾಡಬೇಕು ಅಂದ್ರೆ, ನೀವು ಮಲಗುವ ಸ್ಥಳದೊಳಗೆ 42 ದಿನಗಳ ಕಾಲ ನಿಮ್ಮ ದಿಂಪಿನ ಕೆಳಗಡೆ ಏನು ಮಾಡ್ರಿ ಅಂದ್ರೆ ಇದನ್ನ ಇಟ್ಕೊಂಡು ಮಲ್ಕೋರಿ. ಪ್ರತಿನಿತ್ಯ ದೇವರಲ್ಲಿ ಸಾಲ ತೀರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೋರಿ. ಹೀಗೆ 42 ದಿನ ಮುಗಿದ ಮೇಲೆ 43ನೇ ದಿನ ದೇವರನ್ನ ಪೂಜಿಸಿ ಆಮೇಲೆ ಏನು ಮಾಡ್ರಿ ಅಂದ್ರೆ ಒಂದು ದೀಪದ ಬಟ್ಟಲಿನಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಹಾಕಿ, ನಂತರ ಅದರೊಳಗೆ ನೀವು ಬರೆದಂತಹ ಚೀಟಿಯನ್ನು ಹಾಕಿ ದೇವರನ್ನ ಸ್ಮರಿಸಿಕೊಂಡು ಅದರಲ್ಲಿ ಹಾಕಿ ಅದನ್ನು ಸುಟ್ಟಬೇಡಿ. ನಂತರ ಸುಟ್ಟ ಬೂದಿಯನ್ನು ಏನು ಮಾಡ್ರಿ ಅಂದ್ರೆ ಬಲಗೈ ಅಂಗೈನಲ್ಲಿ ಹಿಡ್ಕೊಂಡು ಮನೆಯ ಹೊರಗಡೆ ಬಂದು ಆಕಾಶದ ಕಡೆಗೆ ಮುಖ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ರಿ. ನಿಮ್ಮ ಸಾಲವು ತೀರಿದ ಭಾವನೆಯೊಳಗೆ ನೀವೇನು ಮಾಡಿರಿ ಅಂದ್ರೆ ಬೂದಿಯನ್ನು ಊದಬೇಕು. ಬೂದಿಯನ್ನು ಊದಿ ಹೀಗೆ ಮಾಡೋದ್ರಿಂದ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.